ಕುಂಭರಾಶಿಯವರಿಗೆ ಧನುರ್ಮಾಸದ ವಿಶೇಷ ಪ್ರಭಾವಗಳ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಬಹಳ ಪ್ರಮುಖವಾದಂತಹ ವಿಡಿಯೋ. ಮೊದಲನೇದಾಗಿ ಧನುರ್ಮಾಸ ಅಂದರೆ ಏನು ಅಂತಲೂ ತಿಳಿಸ್ತೇನೆ. ಎರಡನೇದಾಗಿ ನಿಮಗೆ ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಮಾಸ ಅನ್ನೋದನ್ನು ಸಹ ಖಂಡಿತವಾಗಿ ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಬಹಳ ಮುಖ್ಯವಾದ ವಿಡಿಯೋ ಅಂತ ಮೊದಲೇನೆ ಹೇಳಿದ್ದೇನೆ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ಮುಟ್ಟಿಸ್ಬೇಕಲ್ಲ, ನೀವು ನನಗೆ ಅದರ ಬಗ್ಗೆ ಸಹಾಯ ಮಾಡಬೇಕು. ದಯವಿಟ್ಟು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಿಡಿಯೋನ ಶೇರ್ ಮಾಡಿಬಿಡಿ. ನೀವು ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ನೀವು ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂದರೆ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಧನುರ್ಮಾಸ ಅಂದರೆ ಏನು ಅಂತ ನೋಡಿ. ರವಿಗ್ರಹ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳುಗಳ ಕಾಲ ಇರ್ತಾನೆ. ರವಿಗ್ರಹ, ಸೂರ್ಯಗ್ರಹ. ಸೊ ಆ ಸೂರ್ಯಗ್ರಹ ಧನುರ್ರಾಶಿಗೆ ಪ್ರವೇಶ ಮಾಡಿದರೆ ಒಂದು ತಿಂಗಳುಗಳ ಕಾಲ, ಅಂದರೆ ಡಿಸೆಂಬರ್ 16ನೇ ತಾರೀಕಿಂದ ಜನವರಿ ನಿಮಗೆ 14ನೇ ತಾರೀಕಿನ ತನಕ, ಅಂದರೆ 15ನೇ ತಾರೀಕು ರಾತ್ರಿ ಮೇಲೆ 16 ತಾರೀಕು ಬೆಳಗಿನ ಜಾವಕ್ಕೆ ಧನುರ್ರಾಶಿಗೆ ಪ್ರವೇಶ. ಡಿಸೆಂಬರ್ 14ನೇ ನಿಮಗೆ ಮಕರ ಸಂಕ್ರಮಣ, ಅಂದರೆ ಮಕರ ರಾಶಿಗೆ ಹೋಗ್ತಿಲ್ಲ, ಸಂಕ್ರಾಂತಿ ಅಂತೀವಲ್ಲ ನಾವು, ಅವತ್ತಿನ ದಿನದ ತನಕ, ಹಿಂದಿನ ದಿನದ ತನಕ ನಿಮಗೆ ರವಿಗ್ರಹ ಅಲ್ಲಿಗೆ ಎಲ್ಲಿ ಧನುರ್ರಾಶಿಯಲ್ಲಿ ಇರ್ತಾನೆ. ಸೊ ಧನುರ್ರಾಶಿಯಲ್ಲಿ ರವಿಗ್ರಹ ಇರೋದನ್ನು ನಾವು ಧನುರ್ಮಾಸ ಅಂತ ಕರಿತೀವಿ. ಸೊ ಧನುರ್ಮಾಸ ಬಹಳ ವಿಶೇಷವಾದಂತಹ ಮಾಸ. ನೀವು ನೋಡ್ಬೋದು, ನೀವು ಸುತ್ತಮುತ್ತಲು ಎಲ್ಲ ದೇವಸ್ಥಾನಗಳು ಬೆಳಗ್ಗೆ 4 ಗಂಟೆಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಬೆಳಗ್ಗೆ ಬೇಗ ಅಭಿಷೇಕ ಪೂಜೆ ಎಲ್ಲ ಸೂರ್ಯೋದಯಾತ್ ಪ್ರಾಕ್, ಸೂರ್ಯೋದಯಕ್ಕಿಂತ ಮುಂಚೆನೇ ನಿಮಗೆ ವಿಶೇಷವಾದ ಪೂಜೆಗಳೆಲ್ಲ ಶುರುವಾಗ್ಬಿಡುತ್ತೆ ಎಲ್ಲ ದೇವಸ್ಥಾನಗಳು. ಯಾಕೆಂದರೆ ಇದು ಪರ್ವ ಮಾಸ, ಪರ್ವ ತಿಂಗಳು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಕ್ಕೂ ಕೂಡ ವಿಶೇಷವಾದಂತಹ ಮಾಸ ಇದು ಅಂತ. ಸೊ ಇಂತಹ ಪರ್ವವಾದ ಮಾಸ ಒಂದೊಂದು ರಾಶಿಯವರಿಗೂ ವಿಭಿನ್ನವಾದ ವಿಶೇಷವಾದ ಫಲವನ್ನು ರವಿಗ್ರಹ ಕೊಡಲಿದ್ದಾನೆ. ಕುಂಭರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಕೊಡ್ತಾನೆ ನೋಡಿ. ಕುಂಭರಾಶಿಗೆ ರವಿಗ್ರಹ ಸಪ್ತಮಾಧಿಪತಿಯಾಗಿ ಲಾಭದಲ್ಲಿದ್ದು ಪಂಚಮವನ್ನು ನೋಡ್ತಾ ಇರ್ತಾನೆ. ಪಂಚಮದಲ್ಲಿ ಆಲ್ರೆಡಿ ಗುರುಬಲ ಇದೆ ಕುಂಭರಾಶಿಯವರಿಗೆ. ಇದೊಂದು ಅದ್ಭುತವಾದಂತಹ ಸಮಯ. ಸೊ ಯಾವ್ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ನಿಮಗೆ ಏನೇನು ವಿಚಾರದಲ್ಲಿ ಅನುಕೂಲವಾಗಲಿದೆ ಅಂತ ಹೇಳಿ ನೋಡಿ. ಮೊಟ್ಟ ಮೊದಲನೇದಾಗಿ ವಿವಾಹ. ಎಸ್, ನೀವು ಧನುರ್ಮಾಸ ಅಂದ ತಕ್ಷಣ ಬಹಳಷ್ಟು ಜನ ಮದುವೆ ಮಾತುಕತೆ, ಧನುರ್ಮಾಸ ಬಂತು ನಾವು ಮಾತಾಡಲ್ಲ, ಧನುರ್ಮಾಸ ಬಂತು ನಾವು ಜಾತಕ ಕೊಡಲ್ಲ, ಧನುರ್ಮಾಸ ಬಂತು ನಾವು ಮದುವೆ ಮಾಡಲ್ಲ. ಮದುವೆ ಮಾಡಬೇಡಿ, ಹುಡುಕ್ಲಿಕ್ಕೇನು. ಈಗ ಅವಿವಾಹಿತ ಕುಂಭರಾಶಿಯವರಿಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ವಿವಾಹದ ವಿಚಾರದಲ್ಲಿ ಪ್ರಯತ್ನ ಮಾಡ್ತೀರಿ, ಹುಡುಕ್ತೀರಿ ಅಂದರೆ ಧನುರ್ಮಾಸ ಅತ್ಯಂತ ಲಾಭದಾಯಕವಾಗಿರುತ್ತೆ. ಯಾಕೆಂದರೆ ಸಪ್ತಮಾಧಿಪತಿ ಕುಂಭರಾಶಿಯವರಿಗೆ ಮದುವೆ ಮಾಡಿಸುವಂತಹ ರವಿಗ್ರಹ ಲಾಭ ಸ್ಥಾನದಲ್ಲಿರ್ತಾನೆ, 11ನೇ ಮನೆಯಲ್ಲಿರ್ತಾನೆ. ಶುಭ ಏಕಾದಶ ಸ್ಥಾನ ಫಲಪ್ರಾಪ್ತ್ಯರ್ಥಂ ಅಂತ ನಾವು ಯಾವುದೇ ಗ್ರಹಗಳು ಎಲ್ಲೇ ಇರಲಿ 11ನೇ ಮನೆಯಲ್ಲಿದ್ದಾಗ ಕೊಡುವ ಶುಭ ಫಲಗಳನ್ನು ಕೊಡಲಿ ಅಂತ ನಾವು ಸಂಕಲ್ಪ ಮಾಡ್ತಾ ಇರ್ತೇವೆ. ಅಂತಹ ನಾವು ಲಾಭದಲ್ಲಿರ್ತಕ್ಕಂಥ ರವಿಯ ಫಲವನ್ನು ಪಡ್ಕೊಳ್ಬೇಕು ಅಂದರೆ ಧನುರ್ಮಾಸದಲ್ಲಿಯೇ ಪ್ರಯತ್ನ ಮಾಡಬೇಕು. ಫೋನ್ಗಳು ಬರ್ತವೆ, ನಿಮ್ಮ ಮಗಳು ಮದುವೆ ಮಾಡ್ತೀರಾ ಅಂತ, ಅಥವಾ ನಿಮ್ಮ ಮಗನಿಗೆ ಒಂದು ಕಡೆ ಹುಡುಗಿದೆ ನೋಡಿ, ಧನುರ್ಮಾಸ ನಾವು ನೋಡಲ್ಲ ಇವಾಗ ಅಂದ್ಬಿಟ್ರೆ ಭಾಳ ತಪ್ಪಾಗತ್ತೆ. ನೀವು ಮದುವೆ ಮಾಡಬೇಡಿ. ನೀವು ಮದುವೆ ಮಾಘ ಮಾಸದಲ್ಲೋ, ಮೇನಲ್ಲೋ, ಜೂನಲ್ಲೋ ಅಥವಾ ಏಪ್ರಿಲಲ್ಲೋ ಮಾಡ್ಕೊಳ್ಳಿ, ಮಾಘ ಪಾಲ್ಗುಣಗಳಲ್ಲಿ. ಆದರೆ ನೋಡಲಿಕ್ಕೇನು ನಿಮ್ಗೆ ಅವಕಾಶಗಳು ಸಿಗ್ತಾ ಇದೆ. ಸೊ ಇಂಥ ಒಂದು ಅದ್ಭುತವಾದ ಅವಕಾಶ ಸಿಗುತ್ತೆ. ಅವಿವಾಹಿತ ಕುಂಭರಾಶಿಯವರಿಗೆ ವಿವಾಹ ಸಿದ್ಧ ಯೋಗ ಫಲ ಈ ಧನುರ್ಮಾಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಫಿಕ್ಸ್ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗಲಿದೆ ನಿಮಗೆ. ಆಲ್ರೆಡಿ ಮದುವೆ ಆಗಿದೆ ಕುಂಭರಾಶಿ, ಈ ಧನುರ್ಮಾಸ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ವಿಚಾರ. ಅದು ಗೊತ್ತಾ, ಗಂಡ ಹೆಂಡತಿ ಜಗಳ ತುಂಬ ಜಾಸ್ತಿ ಇದೆ, ಮನಸ್ತಾಪ ತುಂಬ ಜಾಸ್ತಿ ಇದೆ ಅಂದರೆ ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ. ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದ್ದಾರೆ, ಡಿವೋರ್ಸ್ ಆಗೋಗಿದೆ, ಮತ್ತೊಂದೇನೋ ಅನಾಹುತ ಆಗೋಗಿದೆ, ಈಗ ಸೆಕೆಂಡ್ ಮ್ಯಾರೇಜ್ ಮದುವೆ ಆಗಬೇಕು, ಖಂಡಿತವಾಗಿ ಅನುಕೂಲ ಆಗುತ್ತೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ನೀವು ಧನುರ್ಮಾಸ ಅಂತ ನೀವು ಯೋಚನೆ ಮಾಡೋದೇ ಬೇಡ, ಹುಡುಕಿ ಯಾವುದೋ ಒಂದು ಅನುಕೂಲ ಆಗೇ ಆಗುತ್ತೆ ನಿಮಗೆ. ಸೊ ವಿವಾಹ, ದಾಂಪತ್ಯ, ಸೆಕೆಂಡ್ ಮ್ಯಾರೇಜ್ ಎಲ್ಲ ವಿಚಾರಗಳಲ್ಲೂ ಧನುರ್ಮಾಸ ಕುಂಭರಾಶಿಯವರಿಗೆ ತುಂಬ 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 ಅನುಕೂಲ. ಎರಡನೇದಾಗಿ ಸ್ನೇಹಿತರ ವಿಚಾರದಲ್ಲಿ ನೀವು ಕುಂಭರಾಶಿಯವರಾಗಿದ್ದು ಒಳ್ಳೆಯ ಫ್ರೆಂಡ್ಸೇ ಇಲ್ಲ ಗುರುಗಳೇ, ನನಗೆ ಯಾರು ಒಳ್ಳೆ ಉತ್ತಮವಾದಂಥ ಸ್ನೇಹಿತರು ಕೂಡ ಸಿಗ್ತಾ ಇಲ್ಲ ನನಗೆ ಅಂತಂದರೆ ಧನುರ್ಮಾಸದಲ್ಲಿ ನಿಮ್ಗೆ ಒಳ್ಳೆ ಉತ್ತಮ ಸ್ನೇಹಿತರು ಸಿಗ್ತಾರೆ. ಆಲ್ರೆಡಿ ಹಿಂದೆ ಇದ್ದಂಥ ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಜಗಳ ಮಾಡಿದ್ದಾರೆ, ದೂರ ಆಗಿದ್ದಾರೆ, ಅವರು ಕೂಡ ಮತ್ತೆ ವಾಪಸ್ ಪುನಃ ನಿಮ್ಮನ್ನು ಬಂದು ಭೇಟಿ ಮಾಡಿ ಚೆನ್ನಾಗಿ ಮತ್ತೆ ಪುನಃ ವಾಪಸ್ ನಿಮ್ಮ ಒಂದು ಸ್ನೇಹ ಬಾಂಧವ್ಯ ತುಂಬ ಚೆನ್ನಾಗಿ ನೆರಳಿದೆ. ಅಷ್ಟೇ ಅಲ್ಲ, ನಿಮ್ಮಿಂದ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಿಂದ ನಿಮಗೆ ಭಾಳ ಇಂಪಾರ್ಟೆಂಟು, ನೀವು ಸ್ನೇಹಿತರಿಗೆ ಹೆಲ್ಪ್ ಮಾಡೋದು ಇದ್ದೇ ಇರುತ್ತೆ. ನಿಮ್ಮ ಸ್ನೇಹಿತರು ನಿಮಗೆ ಯಾವಾಗ ಹೆಲ್ಪ್ ಮಾಡ್ತಾರೆ ಅಂದರೆ ಧನುರ್ಮಾಸದಲ್ಲಿ. ಕುಂಭರಾಶಿಗೆ ಸ್ನೇಹಿತರು ಧನುರ್ಮಾಸದಲ್ಲಿ ತುಂಬ ಜಾಸ್ತಿ
ಹೆಲ್ಪ್ ಮಾಡ್ತಾರೆ ಕುಂಭರಾಶಿಯವರಿಗೆ. ಆ ಅವಕಾಶಗಳು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಇದನ್ನು ಬಳಸ್ಕೊಳ್ಬೇಕಷ್ಟೇ, ನನಗೆ ಗೊತ್ತಿಲ್ಲ, ನೀವು ಬಳಸ್ಕೊಳ್ಬೇಕು. ನಿಮ್ಮಲ್ಲಿರ್ತಕ್ಕಂಥದ್ದು ರವಿ ಆರಾಧನೆ ಮಾಡ್ಕೊಂಡು ಬಳಸ್ಕೊಳ್ಳಿ ಅಂತ. ಇನ್ನು ಮೂರನೇದಾಗಿ ನೀವೇನಾದರೂ ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಆದರೆ, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟರ್ಸ್ ಬೇಕು, ನಿಮಗೆ ಪಾರ್ಟ್ನರ್ಸ್ ಬೇಕು, ಹುಡುಕ್ತಾ ಇದ್ದೀರಾ, ಪಾರ್ಟ್ನರ್ಸ್ಗಳೇ ಸಿಗ್ತಲ್ಲ, ಯಾರು ನಿಮಗೆ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ರೆಡಿ ಇಲ್ಲ, ಈ ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಿ ಸಿಗ್ತಾರೆ. ನೀವು ಕುಂಭರಾಶಿಯ ಬಿಸ್ನೆಸ್ ಮೆನ್ನು, ನಿಮಗೆ ಪಾರ್ಟ್ನರ್ ಬೇಕು, ಬಿಸ್ನೆಸ್ ಪಾರ್ಟ್ನರ್ ಬೇಕು ಅಂದರೆ ಖಂಡಿತವಾಗಿ ಸಿಗ್ತಾರೆ. ಇನ್ವೆಸ್ಟರ್ಸ್ಗಳು, ಪಾರ್ಟ್ನರ್ಸ್ಗಳು ಸಿಗ್ತಾರೆ. ಇಲ್ಲ ಆಲ್ರೆಡಿ ಪಾರ್ಟ್ನರ್ ಇದ್ದಾನೆ ಸರ್, ಜೀವ ತಿಂತಾ ಇದ್ದಾನೆ ಗುರುಗಳೇ, ನನಗೆ ಅದೇ ದೊಡ್ಡ ಹಿಂಸೆ ಆಗೋಗಿದೆ ಅವ್ರದ್ದೇನೆ ಅಂತಂದರೆ, ಇಲ್ಲ, ನೀವು ಕೂತ್ಕೊಂಡು ಸಾರ್ಟ್ಔಟ್ ಮಾಡಿಕೊಂಡು ಮಾತಾಡಿಕೊಂಡು ಮಾತುಕತೆಯಲ್ಲಿ ಮುಗಿಸ್ಕೊಳ್ಳೋಕ್ಕೆ, ಅವ್ರ ಜೊತೆಗಿನ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಕುಂಭರಾಶಿಯವರಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಮಾಡ್ಕೊಳ್ಳೋಕ್ಕೆ ಧನುರ್ಮಾಸ ತುಂಬ ಶ್ರೇಷ್ಠವಾದ ಮಾಸ, ತುಂಬ ಅನುಕೂಲವಾಗಲಿದೆ ಕುಂಭರಾಶಿಯವರಿಗೆ. ನೋಡಿ, ಯೋಚನೆ ಮಾಡ್ಕೊಳ್ಳಿ, ಅಷ್ಟಾಯ್ತಾ? ಇನ್ನೂ ಇದೆ, ಇನ್ನೂ ತುಂಬ ಚೆನ್ನಾಗಿದೆ. ನೀವು ಕುಂಭರಾಶಿಯವರಾಗಿದ್ದು ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಎಲ್ಲಿದ್ದಲ್ಲೇ ಕುಂತಲಾಗಿದೆ, ಒಂದೆಲ್ಲ ಬೇರೆ ಊರಿಗೆ ಹೋಗೋಣ, ಒಂದು ಟೂರ್ ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಎಲ್ಲೆಲ್ಲೋ ಹೋಗೋಣ ಅನ್ಕೊಂತೀವಿ, ಎಲ್ಲೂ ಓಕೆ ಆಗಲ್ಲ ಅನ್ಕೊಂತ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ, ಒಂಟಿತನ ಕಾಡ್ತಾ ಇದೆಯಾ, ತುಂಬ ಬೇಜಾರಾಗ್ತಾ ಇದೆಯಾ, ಕುಂತು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಅಂತ ಯೋಚನೆನ ಮಾಡಬೇಡಿ. ಧನುರ್ಮಾಸದಲ್ಲಿ ಆರಾಮಾಗಿ ಟೂರ್ ಮಾಡ್ಬೋದು, ನೀವು ಆರಾಮ್ಸೆ ಟೂರ್ ಮಾಡ್ಬೋದು. ಜೊತೆಗೆ ಪಂಚಮದಲ್ಲಿ ಗುರು ಇರೋದ್ರಿಂದ ತೀರ್ಥಯಾತ್ರೆಗಳನ್ನು ಮಾಡ್ಬೋದು. ಬಹಳ ಕಾಲ ಆಗೋಯ್ತು ಗುರುಗಳೇ, ತಿರುಪತಿಗೆ ಹೋಗೋಕ್ಕಾಗಿಲ್ಲ, ಹೋಗಿ ಬನ್ನಿ, ಧನುರ್ಮಾಸದಲ್ಲಿ ನಿಮಗೆ ತುಂಬ ಅವಕಾಶಗಳು ಚೆನ್ನಾಗಿರುತ್ತೆ. ಕಾಶಿಗೆ ಹೋಗಬೇಕು, ಹೋಗಿ ಬನ್ನಿ, ಎಲ್ಲಿ ಬೇಕಾದ್ರೂ ಹೋಗಿ ಬನ್ನಿ, ಯಾವ ದೊಡ್ಡ ದೊಡ್ಡ ಕ್ಷೇತ್ರ ದೇವಸ್ಥಾನಗಳಿಗೆ ಹೋಗಿ ಬರೋಕ್ಕಾಗಿಲ್ಲ, ಹೋಗಿ ಬನ್ನಿ. ಇಲ್ಲ ನನಗೆ ವಿದೇಶಕ್ಕೆ ಹೋಗಬೇಕು, ಹೋಗಿ, ವಿದೇಶಕ್ಕೆ ಕೂಡ ಹೋಗೋಕೆ ಅನುಕೂಲ, ತುಂಬ ಚೆನ್ನಾಗಿ ಅವಕಾಶಗಳು ಸಿಗ್ತದೆ. ಧನುರ್ಮಾಸದಲ್ಲಿ ಅವಕಾಶಗಳು ತುಂಬ ಚೆನ್ನಾಗಿ ಸಿಗಲಿದೆ. ಇದರ ಜೊತೆಯಲ್ಲಿ ಉದ್ಯೋಗಕಾರಕ ರವಿಗ್ರಹ, ಆದ್ದರಿಂದ ನಿರುದ್ಯೋಗಿ ಕುಂಭರಾಶಿಯವರಿಗೆ ಉದ್ಯೋಗ ಸಿಗ್ತದೆ ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಿದ್ರೆ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂತಹ ಕುಂಭರಾಶಿಯವರಿಗೆ ಧನುರ್ಮಾಸದಲ್ಲಿ ಪ್ರಮೋಷನ್ ಇರ್ಬೋದು, ಸ್ಯಾಲ್ರಿ ಹೈಕ್ ಇರ್ಬೋದು, ಟ್ರಾನ್ಸ್ಫರ್ ಕೂಡ ಇರ್ಬೋದು, ಖಂಡಿತವಾಗಿ ಅದು ವಿಶೇಷವಾಗಿ ಟ್ರಾನ್ಸ್ಫರ್. ನೀವು ಕುಂಭರಾಶಿಯವರಾಗಿದ್ದು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತ ಆದರೆ, ಗೌರ್ಮೆಂಟ್ ಜಾಬ್ ನನಗೆ ಟ್ರಾನ್ಸ್ಫರ್ ಬೇಕೇ ಬೇಕು ಅಂತಂದರೆ 110% ಧನುರಾಶಿಯವರು ಕುಂಭರಾಶಿ 110% ಧನುರ್ಮಾಸದಲ್ಲಿ ಕುಂಭರಾಶಿಯವ ಸರ್ಕಾರಿ ಉದ್ಯೋಗಿಗಳಿಗೆ, ಬೇರೆ ಪ್ರೈವೇಟ್ ಆದರೂ ಪರವಾಗಿಲ್ಲ, ಅವಕಾಶ ಇರುತ್ತೆ, ಬಟ್ ಟ್ರಾನ್ಸ್ಫರ್ ಅಂತೂ ಖಂಡಿತವಾಗಿ ಸಿಗುತ್ತೆ. ಇದೇ ಧನುರ್ಮಾಸದಲ್ಲೇ ಪ್ರಯತ್ನವನ್ನು ಮಾಡಬೇಕು ಕುಂಭರಾಶಿಯವರು, ಗೊತ್ತಾಯ್ತಲ್ವಾ? ಸೊ ಈ ಥರ ಹಲವಾರು ವಿಚಾರಗಳಲ್ಲಿ ಧನುರ್ಮಾಸ ಕುಂಭರಾಶಿಯವರಿಗೆ ಅದ್ಭುತ ಲಾಭದ ಮಾಸವಾಗಿರುತ್ತೆ, ಲಾಭವನ್ನು ತಂದುಕೊಡುವ ಮಾಸವಾಗಿರುತ್ತೆ. ಕೈ ಹಾಕಿದ ಕೆಲಸಗಳೆಲ್ಲ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ಅದಕ್ಕೆ ಬೇಕಾದ ಸಪೋರ್ಟನ್ನು ಕೊಡ್ತಕ್ಕಂಥದ್ದು. ಸರ್ಕಾರಗಳಿಂದ ನಿಮಗೆ ಏನೋ ಒಂದಿಷ್ಟು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಬೇಕು ಸರ್, ಪರ್ಮಿಷನ್ ಸಿಗಬೇಕು, ಗೋರ್ಮೆಂಟ್ ಪರ್ಮಿಷನ್ಗಳು ಬೇಕು, ಅದಕ್ಕೆ ಸಿಗ್ತಾ ಇಲ್ಲ. ಕುಂಭರಾಶಿ ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಿ ಖಂಡಿತವಾಗಿ ಸಿಗುತ್ತೆ. ಕುಂಭರಾಶಿ ನಿಮಗೆ ಏನು ಪರ್ಮಿಷನ್ ಬೇಕಾದರೂ ಸಿಗುತ್ತೆ, ಎಲ್ಲ ಕ್ಲಿಯರೆನ್ಸ್ಗಳು ಸಿಗುತ್ತೆ ನಿಮಗೆ. ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಬೇಕಷ್ಟೆ. ಸೊ ಇದೆಲ್ಲ ಜೊತೆಗೆ ನಿಮಗೆ ಅದ್ಭುತವಾಗಿ ರವಿಯ ಆರಾಧನೆ ನೀವು ಕೂಡ ಮಾಡ್ಕೋಬೇಕು, ಅವಾಗ ಇದೆಲ್ಲ ಆಗ್ತಕ್ಕಂಥದ್ದು. ಹಂಗೆ ಆಗಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ಕೂತ್ಕೊಂಡು ಸ್ನಾನ ಆದಮೇಲೆ ಆಯ್ತಲ್ವಾ, ಸೂರ್ಯನಿಗೆ ಸೂರ್ಯ ಭಗವಂತನಿಗೆ ತಾಮ್ರದ ಚೆಂಬಲ್ಲಿ ನೀರನ್ನು ಸಮರ್ಪಣೆ ಮಾಡಬೇಕು. ತಾಮ್ರದ ಚೆಂಬು ತುಂಬ ನೀರು ತುಂಬಿಕೊಂಡು ಬೆಳಗ್ಗೆ 5:30 6 ಗಂಟೆಗೆ ಸೂರ್ಯ ಇನ್ನೇನು 6 ಗಂಟೆಗೆ ಉದಯ ಆಗ್ತಾ ಇರ್ಬೇಕಾದ್ರೆ ಹೋಗಿ ನಿಂತ್ಕೊಂಡು ನಿಮ್ಮ ಟೆರೆಸ್ ಮೇಲೋ ಬಾಲ್ಕನಿಯಲ್ಲಿ ನಿಂತ್ಕೊಂಡು ತಾಮ್ರದ ಚೆಂಬು ತುಂಬ ನೀರು ಇಟ್ಕೊಂಡು ಆ ಸೂರ್ಯನ ನೋಡಿಕೊಂಡು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಅಂತ ನೀರನ್ನು ಬಿಡ್ತಕ್ಕಂಥದ್ದು. ಅದು ಹೇಳಕ್ಕೆ ಬರಲ್ವಾ? ಸೂರ್ಯನಾರಾಯಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಇಷ್ಟೇ ಹೇಳಿದ್ರು ಪರವಾಗಿಲ್ಲ. ಸೂರ್ಯನಾರಾಯಣಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಆ ಸೂರ್ಯ ಇನ್ನೇನು ಉದಯಿಸ್ತಿರುವ ಸೂರ್ಯನಿಗೆ ತಾಮ್ರದ ಚೆಂಬಲ್ಲಿ ನೀವು ಈ ಧನುರ್ಮಾಸದಲ್ಲಿ 3 ಅರ್ಘ್ಯವನ್ನು ಬಿಟ್ಟರೆ ಅದ್ಭುತವಾದಂಥ ಲಾಭ ಕಣ್ರಿ ನಿಮಗೆ. ಇಲ್ಲ ಓಂ ಸೂರ್ಯನಾರಾಯಣಾಯ ನಮಃ ಅಂತ 336 ಬಾರಿ ಪ್ರತಿದಿನ ಧನುರ್ಮಾಸದಲ್ಲಿ ಜಪ ಮಾಡಿ. 336 336 ಬಾರಿ ಜಪ ಮಾಡಬೇಕು. ಇಲ್ಲ ನೀವು ಮನೆ ಹತ್ತಿರದಲ್ಲಿ ಆದರೆ ದೇವಸ್ಥಾನ ಇದ್ದರೂ ಅದರಲ್ಲಿ ನವಗ್ರಹಗಳಿದ್ದೇ ಇರುತ್ತೆ, ಮಧ್ಯದಲ್ಲಿ ಸೂರ್ಯಗ್ರಹ ಇರ್ತಾನೆ. ಭಾನುವಾರಗಳಲ್ಲಿ ಆ ಸೂರ್ಯಗ್ರಹನಿಗೆ ಫಲಪಂಚಾಮೃತ ಅಭಿಷೇಕ, ಕುಂಕುಮಾರ್ಚನೆ ಅಥವಾ ಕೆಂಪು ಹೂಗಳಲ್ಲಿ ಅರ್ಚನೆ ಮಾಡಿಸಿ, ಕೆಂಪು ವಸ್ತ್ರದಲ್ಲಿ ಒಂದು 3 kg ಗೋಧಿ ಹಾಕಿ ಗಂಟು ಕಟ್ಟಿ ಅದನ್ನು ದಾನ ಮಾಡಿ, ವಿಳಿದಳಿಕೆ ದಕ್ಷಿಣೆ ಸಹಿತವಾಗಿ ಯಥಾಶಕ್ತಿ ನೀವು ಯಾವುದು ನಿಮ್ಗೆ ಅನುಕೂಲವಾಗಿದ್ದು ಮಾಡ್ಬೋದು. ಆಮೇಲೆ ಸೂರ್ಯನ ಆರಾಧನೆ ಅಂದರೆ ಈ ಧನುರ್ಮಾಸ ಬಹಳ ವಿಶೇಷ. ಈ ಧನುರ್ಮಾಸದಲ್ಲಿ ನಿಮ್ಮ ಎಲ್ಲ ಬಾಧೆಗಳಿಗೆ ನೀವೇ ಮಾಡುವ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಧನುರ್ಮಾಸದಲ್ಲಿ ನೀವು ಏನೇ ಹೋಮ ಹವನ ಯಜ್ಞ ಯಾಗಾದಿಗಳು ಮಾಡೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಿಂದನೇ ನಾವು ಬೆಳಗ್ಗೆ ಬೇಗ ಎದ್ದು ದೇವಸ್ಥಾನಗಳ ಪೂಜೆ ಮಾಡೋದು ಅದಕ್ಕೆ ತುಂಬ ಶ್ರೇಷ್ಠವಾದ ಮಾಸ ಅಂತ. ಸೊ ಅಂತಹ ಧನುರ್ಮಾಸದಲ್ಲೇ ನಿಮ್ಮೆಲ್ಲ ಶತ್ರುಬಾಧೆ, ಮಾಟಮಂತ್ರ, ಅದೃಷ್ಟಿದೋಷ, ವಿವಾಹ ಬಾಧೆ, ದಾಂಪತ್ಯ ಏನೇ ಸಮಸ್ಯೆಗಳಿರಲಿ ನಾವು ಕೂಡ ವಿಶೇಷವಾದಂಥ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಡಿಸೆಂಬರ್
20ನೇ ತಾರೀಕು ಧನುರ್ಮಾಸ ಆರಂಭವಾಗಿಬಿಟ್ಟಿರುತ್ತೆ. ಬಟ್ ಆ ಸಮಯ ಬಹಳ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ, ಶನಿವಾರ ಅಮಾವಾಸ್ಯೆ ಬಹಳ ಒಳ್ಳೆಯ ಒಂದು ಕಾಂಬಿನೇಷನ್ ಅದು. ಸೊ ಮಾರ್ಗಶೀರ್ಷ ಮಾಸದ ಈ ಅಮಾವಾಸ್ಯೆ ಡಿಸೆಂಬರ್ 20ನೇ ತಾರೀಕಿದೆ. ಆವತ್ತಿನ ದಿವಸ ನಾವು ಬಹಳ ವಿಶೇಷವಾದಂತಹ ದೇವತಾರಾಧನೆಗಳು, ನಿಮ್ಮ ಸಮಸ್ಯೆಗೆ ವಿಶೇಷ ಪರಿಹಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನೀವು ದೃಷ್ಟಿ ದೋಷದಿಂದ ಚಿಂತಾಕ್ರಾಂತರಾಗಿದ್ದರೆ, ಬಟ್ ಗುರುಳೆ ಎಲ್ಲಿ ನೋಡಲಿ ಗುರುಳೆ, ಈ ಸುಮ್ಮನೆ ಮನೆಯಿಂದ ಹೊರಗಡೆ ನಾರ್ಮಲ್ ಬಟ್ಟೆ ಹಾಕೊಂಡು ಹೋದ್ರೂ ದೃಷ್ಟಿ ಆಗಿಬಿಡುತ್ತೆ. ಕೆಲಸದಲ್ಲಿ ದೃಷ್ಟಿ, ಬಿಸ್ನೆಸ್ ವ್ಯಾಪಾರದಲ್ಲಿ ದೃಷ್ಟಿ, ಅಂಗಡಿಯಲ್ಲಿ ದೃಷ್ಟಿ, ಹಣಕಾಸಿನ ವಿಚಾರದಲ್ಲಿ ದೃಷ್ಟಿ, ದೃಷ್ಟಿಯಾಗಿ ವಿವಾಹದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ದಾಂಪತ್ಯದಲ್ಲಿ ವಿಘ್ನಗಳು, ದೃಷ್ಟಿಯಾಗಿ ಮಕ್ಕಳಿಗೆ ಸಮಸ್ಯೆಗಳು. ಹೀಗೆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ನೀವು ಕಷ್ಟಪಡ್ತಾ ಇದ್ರೆ, ಯಾಕೆಂದ್ರೆ ನಾವು ಮನುಷ್ಯನ ಹಿಡ್ಕೋಬಹುದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಸೊ ಅದರಿಂದಾಗಿ ಇರತಕ್ಕಂಥ ವಿಚಾರ ಏನಂದ್ರೆ, ನಾವು ದೃಷ್ಟಿಯಿಂದ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಬೇಕು. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲಪ್ಪ, ನನ್ನ ಕೈ ಚಪ್ಪಲಿ ಹಾಕಿ ಓಡಾಡಬೇಕು ಅನ್ನೋ ಥರ. ಸೊ ಅದರಿಂದ ಆ ಒಂದು ವಿಶೇಷವಾದಂತಹ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ಅದುವೇ ಕುದೃಷ್ಟಿ ಪರಿಹಾರ ಹೋಮ. ಅದು ಅವತ್ತಿನ ದಿವಸ ಕೇತು ಜಯಂತಿ ಸಹ ಇದೆ. ಕೇತು ನಿಮಗೆ ದೃಷ್ಟಿಕಾರಕನಾಗಿರ್ತಾನೋ. ಸೊ ಅದರಿಂದ ಕೇತು ಜಯಂತಿಯ ದಿವಸವೇ, ಅಂದರೆ ಡಿಸೆಂಬರ್ 20ನೇ ತಾರೀಕು ಶನಿವಾರ ಕೇತು ಜಯಂತಿಯ ದಿವಸವೇ ನಾವು ಕುದೃಷ್ಟಿ ಪರಿಹಾರ ಹೋಮ, ಕೇತು ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಸ್ವಲ್ಪ ಭಾರ ಅನ್ಸುತ್ತೆ ನಿಮಗೆ, ಬಟ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಳ್ಬಹುದು. ಇದನ್ನು ಸಿದ್ಧಿ ಮಾಡಿ ಕೊಡ್ತೇವೆ. ಇನ್ನೂ ವಿಶೇಷವಾದಂತಹ ಹೋಮಗಳಿದೆ. ಶತ್ರು ನಿಗ್ರಹ ಬಗಳಾಮುಖಿ ಹೋಮ. ಆ ವಿಶೇಷವಾದ ಹೋಮದಲ್ಲೂ ಈ ಒಂದು ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾ ರಕ್ಷಾ ಕವಚ ಎನರ್ಜೈಸ್ ಆಗಿರುತ್ತೆ. ಯಾಕೆ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಶತ್ರುವನ್ನು ಸೋಲಿಸ್ತಕ್ಕಂಥದ್ದೆಲ್ಲ ಬಹಳ ದೂರದ ವಿಚಾರ. ಯಾಕೆಂದರೆ ಒಂದ್ಸಲ ಸೋಲಿಸ ಮತ್ತೆ ಪುನಃ ಬಂದ್ಬಿಡ್ತಾನೆ. ಅದು ಬದಲ ಶತ್ರುವನ್ನು ನಿಗ್ರಹ ಮಾಡಬೇಕು. ನಿಮ್ಮ ಸುದ್ದಿಗೆ ಅವರು ಬರಬಾರ್ದು, ಅವರು ಯಾವುದೇ ಕೆಡುಕು ಮಾಡಿದ್ರು ನಿಮಗೆ ತಾಗಬಾರ್ದು. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು, ನಿಮ್ಮ ಕಾರ್ಯಗಳು, ನಿಮ್ಮ ಜೀವನ ನಿಮ್ಮ ಸುಗಮವಾಗಿ ನಡೆಸ್ಕೊಂಡು ಹೋಗಬೇಕು. ದೃಷ್ಟಿಯೂ ನಿಮಗೆ ತಾಗಬಾರದು, ಮಾಟಮಂತ್ರವೂ ನಿಮಗೆ ತಾಗಬಾರದು, ಶತ್ರುಬಾಧೆಯೂ ನಿಮಗೆ ತಾಗಬಾರದು. ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಜೊತೆಯಲ್ಲಿ ಎಲ್ಲ ವಿಘ್ನಗಳ ನಿವಾರಣೆ ಮಾಡ್ತಕ್ಕಂಥ ಕೇತು ಶಾಂತಿ ಹೋಮ. ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತ, ವಿಘ್ನಕಾರಕನಾಗಿರುತ್ತಾನೆ ಕೇತು ಗ್ರಹ. ಅದಕ್ಕೋಸ್ಕರ ಗಣಪತಿಯನ್ನು ಆರಾಧನೆ ಮಾಡ್ತೇವೆ ಕೇತು ಶಾಂತಿಗೋಸ್ಕರ. ಸೊ ಅದರಿಂದ ನಾವು ಬಹಳವಾಗಿ ಹೇಳ್ತಕ್ಕಂಥದ್ದು ಏನಂದರೆ, ಅವತ್ತಿನ ದಿವಸ ನಾವು ಕೇತು ಶಾಂತಿ ಹೋಮ, ಶತ್ರು ನಿಗ್ರಹ ಬಗಳಾಮುಖಿ ಹೋಮ, ಕುದೃಷ್ಟಿ ಪರಿಹಾರ ಹೋಮ ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರ್ತಕ್ಕಂಥವ್ರಿಗೆ ಗುರುಬಲ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು, ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶ, ಅಂತರ್ದಶ, ಸೂಕ್ಷ್ಮದಶ, ಪ್ರಾಣದಶ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ, ದುಷ್ಪ್ರಭಾವ ಇದ್ದರೆ ಪರಿಹಾರವಾಗಬೇಕು ಅದು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳಲ್ಲಿ ಶನಿವಾರ ಅಮಾವಾಸ್ಯೆ, ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ ಈ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಇದನ್ನು ನೀವು ಎಲ್ಲ ಹೋಮಗಳ ಭಸ್ವ ನಿಮ್ಮ ಹಣೆಯಲ್ಲಿರುತ್ತೆ, ಆ ಕುಂಕುಮ ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಳಿ, ಆ ಭಸ್ವ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ವಿಶೇಷವಾದ ಯಂತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಸಾಕು, ನಿಮ್ಮ ರಕ್ಷಣೆ ಹಾಗೇ ಇರ್ತದೆ. ಯಾಕೆ ಅಂದರೆ ಬಹಳ ಜನ ಕೇಳ್ತಿರ್ತೀವಿ, ನಾನು ಒಂದು ರಕ್ಷಣೆಗೆ ಏನಾರು ಒಂದು ಕುಡಿ ನಾವು ಇಟ್ಕೊಳ್ಳುವಂಥದ್ದು ಅಂತ. ಸೊ ಅದರಿಂದ ಇದು ಯಾವ ರೀತಿಯಲ್ಲಿ ಅಂದರೆ, ಏನಾದ್ರು ನಿಮಗೆ ಮೈಲಿಗೆ ಇತ್ಯಾದಿ ಅನಿಸಿದ್ರೆ ನೀವು ಅದನ್ನು ತೆಗೆದು ಎಲ್ಲರೂ ಇಟ್ಬಿಟ್ಟು ಹೊರಗಡೆ ಹೋಗಿ ಬಂದರೆ ಆಯ್ತಷ್ಟೇ. ಸೊ ಇವತ್ತು ಹೋದಾಗ ಇಲ್ಲಿ ಎಲ್ಲರೂ ಮೈಲಿಗೆ ಮೇಲೆ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಬೇಕಾದಾಗ ಅದನ್ನು ತಗೊಂಡೋಗಿ. ಇವಾಗ ಯಾವುದೋ ಒಂದು ಮದುವೆ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ದೃಷ್ಟಿ ಆಗಿಬಿಡುತ್ತೆ. ಯಾವುದೋ ಒಂದು ಇದು ತುಂಬ ಇಂಪಾರ್ಟೆಂಟ್ ಈವೆಂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಇರ್ತದೆ ಅದು. ಅಥವಾ ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ತುಂಬ ಇಂಪಾರ್ಟೆಂಟ್ ದೃಷ್ಟಿ ಮತ್ತೊಂದಿನದಿಂದ ನಿಮಗೆ ಏನೋ ಇಂಟರ್ವ್ಯೂ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಗಳು ಸಿಗ್ತಾ ಇಲ್ಲ, ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದಾಗೆಲ್ಲ ಇಟ್ಕೊಂಡು ಹೋಗ್ಬೋದು ಪಾಕೆಟಲ್ಲಿ. ನಿತ್ಯ ಕೂಡ ನೀವು ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಅಷ್ಟು ಅದ್ಭುತವಾದಂತಹ ಒಂದು ರಕ್ಷಾ ಕವಚ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರಿಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅವತ್ತು ಡಿಸೆಂಬರ್ 20ನೇ ತಾರೀಕು ಲೈವಲ್ಲಿ ಹೋಮ ಇರುತ್ತೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಅಷ್ಟದಿಗ್ಬಂಧನ ಹಾಗೂ ಅಷ್ಟಧಾತು ಅಷ್ಟದಿಗ್ಬಂಧನ ಮಹಾರಕ್ಷಾ ಕವಚ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ, ಅವರವರಿಗೆ ಅನುಕೂಲ ಆಗಲಿ ಎಲ್ಲರಿಗೂ ಸಹ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ
ಕಾಣೋ ನಂಬರ್ಗೆ ನೀವು ಎಲ್ಲರೂ ಸಹ ಕಾಂಟ್ಯಾಕ್ಟ್ ಮಾಡಬಹುದಾಗಿರ್ತದೆ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಮೇಲೆ ಕಡೆ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನ್ಪಿಟ್ಕೊಳ್ಳಿ, ಪ್ರತಿ ದಿವಸ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ತಾ ಇರಿ. 336 ಬಾರಿ ಜಪ ಮಾಡಿ ಪ್ರತಿ ದಿವಸ. ಮಿನಿಮಮ್ 1800 ಸಲ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ದಯವಿಟ್ಟು ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಲಿಕ್ಕೂ ಸಹ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.